ಗುಡ್ ಮಾರ್ನಿಂಗ್ ಗೈಸ್. ನನ್ನ 5ನೇ ವ್ಲಾಗ್ಗೆ ಎಲ್ಲರಿಗೂ ಸುಸ್ವಾಗತ. ಸೊ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿರ್ಬೋದು, ಮೇ ಬಿ ಯಾವ ಲೊಕೇಶನ್ ಅಂತ. ಜಸ್ಟ್ ಮಾರ್ನಿಂಗ್ ಒಂದು ವಾಕ್ ಅಂತ ಬಂದೆ, ಸೊ ಕುಂದುವಾಡ ಕೆರೆಗೆ. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಇವತ್ತು ಕೆರೆ ಕೂಡ ತುಂಬಿದೆ. ಸೊ ಇಲ್ಲೊಂದು ವ್ಲಾಗ್ ಮಾಡೋಣ ಅಂತ ಮೈಂಡ್ಸೆಟ್ಗೆ ಬಂತು. ಸೊ ಮಾಡ್ತಾ ಇದ್ದೀನಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಕುಂದುವಾಡ ಕೆರೆನ. ಸೊ ಇದು ನಮ್ಮ ದಾವಣಗೆರೆಯಲ್ಲಿರೋದು ಕೆರೆ. ಸುಮಾರು ದಾವಣಗೆರೆ ಸಿಟಿಯಿಂದ ಒಂದು 4-5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಈ ಕೆರೆ ಪಕ್ಕದಲ್ಲೇ ವಾಕಿಂಗ್ ಪಾತ್ ಅಂತ ಇದೆ. ಸೊ ಜಿಮ್ನಾಸ್ಟಿಕ್ ಐಟಮ್ಸ್ ಎಲ್ಲ ಇದೆ. ಸೊ ನೋಡಿ, ಇದು ವಾಕಿಂಗ್ ಪಾತ್. ಸೊ ಕಂಪ್ಲೀಟ್ ಅರೌಂಡ್ ದ ಲೇಕ್ ಇದೇ ಥರನೇ ಪಾತ್ ಇರೋದು. ಸೊ ಸುತ್ತಲ ಆ ಕಡೆ ಈ ಕಡೆ ಎಲ್ಲ ಮರಗಳು ಇದೆ. ಸೊ ಈ ಪ್ಲೇಸ್ ನನ್ನ ಫೇವ್ರೆಟ್ ಪ್ಲೇಸ್. ಇನ್ನು ನಾನು ದಾವಣಗೆರೆಗೆ ಬಂದಾಗೆಲ್ಲ ಈ ಪ್ಲೇಸ್ ಮಾತ್ರ ವಿಸಿಟ್ ಮಾಡ್ತೀನಿ. ಸೊ ಬರೋಕ್ಕೆ ರೀಸನ್ ಏನು ಅಂದರೆ, ಇಲ್ಲಿ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಲೈಕ್ ರಿಲ್ಯಾಕ್ಸಿಂಗ್ ನೇಚರ್ ಎಂಜಾಯ್ ಮಾಡಲಿಕ್ಕೆ, ಲೈಕ್ ಒಂಥರ ಫೀಲ್ಸ್ ಗುಡ್ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬರ್ತಾ ಇರ್ತೀನಿ ಅವಾಗವಾಗ. ನಮ್ಮ ದಾವಣಗೆರೆನ ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ. ಸೊ ಪ್ರಿವಿಯಸ್ ಒಂದು 5 ಇಯರ್ಸಿಂದ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೆ ನಮ್ಮ ದಾವಣಗೆರೆ ಕೂಡ ಸೆಲೆಕ್ಟ್ ಆಗಿದೆ. ಈ ಕಡೆಗೆಲ್ಲ ಜಿಮ್ನಾಸ್ಟಿಕ್ ಐಟಮ್ಸ್ ಇದೆ. ಇದು ಕೆರೆ ಮಧ್ಯ ಬರುತ್ತಿದ್ದು. ಸೊ ಇಲ್ಲೊಂದು ವ್ಯೂ ಕಾಣ್ತಿದೆ. 10 ವರ್ಷ ನಾನು ಕಂಡೆ. ಸೊ ನೋಡಿ, ಕೆರೆ ಪಕ್ಕದಲ್ಲಿ ಆಲ್ಮೋಸ್ಟ್ ನಾನು ರೆಗ್ಯುಲರಾಗಿ ಬಂದಾಗೆಲ್ಲ ಈ ಪ್ಲೇಸ್ಗೆ, ಸೊ ಇಲ್ಲಿ ಬಂದು ಕುತ್ಕೊತೀನಿ ನಾನು. ಸೊ ನಂದು ಪ್ಲೇಸ್ ಇದು. ಸೊ ಇಲ್ಲಿಗೆ ಬಂದು ವ್ಯೂ ನೋಡಿ ಒಂದ್ಸಲ. ನೋಡಿ ಯಾವ ಥರ ಕಾಣ್ತಾ ಇದೆ. ಸೊ ನಾನು ಇಲ್ಲಿ ಬಂದಾಗೆಲ್ಲ ಇಲ್ಲಿ ಕೂತ್ಕೊಂಡು ಸೊ ಫ್ಯೂ ಅವರ್ಸ್ ಸ್ಪೆಂಡ್ ಮಾಡಿ ಆಮೇಲೆ ಮನೆ ಕಡೆಗೆ. ಸೊ ಇಲ್ಲಿ ಕಾಣ್ತಾ ಇರೋದು ಗ್ಲಾಸ್ ಹೌಸು. ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಗ್ಲಾಸ್ ಹೌಸ್ ನಮ್ಮ ದಾವಣಗೆರೆಯಲ್ಲಿರೋದು. ಗ್ಲಾಸ್ ಹೌಸ್ ನಿಯರ್ ಬಂದೆ. ಆ ಕಡೆ ಗೇಟ್ ಇದೆ, ಗ್ಲಾಸ್ ಹೌಸ್. ಅದೇ ಥರ ಕೆಲವೊಂದು ವ್ಯೂ ಪಾಯಿಂಟ್ಸ್ ಜಾಸ್ತಿನೇ ಇದೆ ಇಲ್ಲಿ. ಸೊ ಒಂದು ಕಡೆ ಅಂತಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಕಡೆಗೆ ವ್ಯೂ ಪಾಯಿಂಟ್ಸ್ನ ಮಾಡಿದ್ದಾರೆ. ಕುತ್ಕೊಳ್ಳಿಕ್ಕೆ ಚೇರ್ ಮಾಡಿದ್ದಾರೆ. ಯಾವ ಥರ ಕಾಣ್ತಾ ಇದೆ ನೋಡಿ ವ್ಯೂ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಎಷ್ಟು ಸಖತ್ತಾಗಿದೆ ಮಾತ್ರ ಇದು. ನನಗೆ ಆ ಕಡೆ ಎಲ್ಲೂ ಪ್ಲೇಸ್ ಸಿಗಲಿಲ್ಲ ಅಂತಂದರೆ
ನಾನು ಇಲ್ಲಿಗೂ ಬರುವೆ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.